ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಇವತ್ತಿನ ದಿನ ಡೇ 3 ಆಗಿರುತ್ತೆ. ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 3 ಆಗಿರುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲದೇ, ಯಾವುದೇ ರೀತಿಯ ಆಯಾಸ ಇಲ್ಲದೇ ಡೇ 3ನ ಇವತ್ತು ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಅಂದರೆ ನಾನು 5 ಗಂಟೆಗೆ ಎದ್ದು ಒಂದು 5ರಿಂದ 5:15 ಅಷ್ಟರಲ್ಲಿ ನಾನು ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೋತೀನಿ. 6 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೋತೀನಿ. ವಾಕಿಗೆ ಹೋಗ್ತಾ ಇಲ್ಲ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸ್ವಲ್ಪ ಚಳಿ ಕಮ್ಮಿ ಆಗಲಿ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ. ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಹಾಗಾಗಿ ನಾನಿಲ್ಲಿ ಜಾಸ್ತಿ ಯಾವುದೇ ರೀತಿಯ ಹಾರ್ಡಾಗಿರೋ ಎಕ್ಸಸೈಸ್ಗಳನ್ನ ಮಾಡ್ಕೋತಾ ಇಲ್ಲ. ತುಂಬ ಸಿಂಪಲ್ಲಾಗಿ ಈಸಿಯಾಗಿರುವಂಥ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಯಾರೆಲ್ಲ ಬಿಗಿನರ್ಸ್ ಆಗಿರ್ತೀರ, ಅಂದರೆ ಈ ಜಸ್ಟ್ ಇವಾಗ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇರ್ತೀರ, ಅವರು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ ನೋಡಿ. ನಾನು ಏನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಆ ಎಕ್ಸಸೈಸ್ಗಳನ್ನೇ ಸ್ಟಾರ್ಟ್ ಮಾಡಿ ನೋಡಿ. ಬೇಡ ನೀವು ಒಂದು 5ರಿಂದ 10 ಎಕ್ಸಸೈಸ್ ಮಾಡೋಷ್ಟರಲ್ಲಿ, ಒಂದು ಎಕ್ಸಸೈಸ್ನೇ 5ರಿಂದ 10 ಸಲ ರಿಪೀಟ್ ಮಾಡೋಷ್ಟರಲ್ಲಿ ನಿಮಗೆ ಆಲ್ರೆಡಿ ಮೈಕೈ ಪೇನ್ ಬರೋದು, ಕಾಲೆಲ್ಲ ನೋವು ಬರೋದು ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ಸಡನ್ನಾಗಿ ನಾವೇನು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ, ವೆಯ್ಟ್ ಲಾಸ್ ಜರ್ನಿನ ಸಡನ್ನಾಗಿ ಯಾವುದನ್ನು ಅತಿಯಾಗಿ ಮಾಡೋಕ್ಕೆ ಹೋಗಬಾರ್ದು. ಫುಡ್ಡಲ್ಲಾಗಿರ್ಬೋದು, ಒಂದು ಎಕ್ಸಸೈಜು, ಒಂದು ವಾಕ್ ಆಗಿರ್ಬೋದು, ಎಲ್ಲನೂ ಲಿಮಿಟಲ್ಲಿ ಹಂತವಾಗಿ ನಾವು ಅದನ್ನು ಜಾಸ್ತಿ ಮಾಡ್ಕೋತಾ ಹೋಗ್ಬೇಕೇ ಹೊರತು ಸಡನ್ನಾಗಿ ಎಲ್ಲನೂ ಜಾಸ್ತಿ ಮಾಡಬಾರ್ದು. ಹಾಗೆ ನಾನಿಲ್ಲಿ ಲೈಟಾಗಿ ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ವರ್ಕೌಟ್ ಎಲ್ಲ ಮಾಡೋದು ಬೇಡ. ಇನ್ನೂ ತುಂಬಾ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತಿದ್ದೆ ನಾನು. ಬೆಳಿಗ್ಗೆ ಬೇಗ ವಾಕ್ ಹೋಗಿದ್ದು ಬಂದು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ನನ್ನ ಮನೆ ಕೆಲಸಗಳನ್ನ ಮತ್ತು ನನ್ನ ಫುಡ್ ಡಯೆಟ್ನ ಫಾಲೋ ಅಪ್ ಮಾಡಿಕೊಂಡು ಮತ್ತೆ ಸಂಜೆನೂ ಕೂಡ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ನನಗೆ ಕೆಲಸಗಳೆಲ್ಲ ಮುಗಿದು ಯಾವ ಟೈಮಿಂಗ್ಸು ಸರಿ ಹೋಗುತ್ತೆ ಅಂದರೆ 6ರಿಂದ 7 ಆಗಿರ್ಬೋದು, ಇಲ್ಲಾಂದರೆ 5ರಿಂದ 6 ಆಗಿರ್ಬೋದು, ಯಾವುದಾದ್ರೂ ಟೈಮಿಂಗ್ಸು. ಒಟ್ಟಿನಲ್ಲಿ ಸಂಜೆನೂ ಕೂಡ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಅಷ್ಟರಲ್ಲಿ ಎಕ್ಸಸೈಸ್ ಮುಗಿಸ್ಕೊಂಡು ಬಂದು ಮತ್ತು ನಾನು ಊಟನ ಮಾಡ್ಕೋತಿದ್ದೆ, ನೈಟ್ ಊಟನ. ಹಾಗಾಗಿ ನಾನಿಲ್ಲಿ ಜಸ್ಟ್ ಸ್ಟಾರ್ಟ್ ಮಾಡಿರೋದಲ್ವ, ಹಂಗಾಗಿ ಜಾಸ್ತಿ ಓವರಾಗಿ ನಾವು ಮಾಡೋಕ್ಕೆ ಹೋದರೆ ನಮ್ಮ ಬಾಡಿನೂ ತಡ್ಕೋಬೇಕಲ್ವ. ತುಂಬಾ ವೆಯ್ಟ್ ಇರೋದ್ರಿಂದ, ಅಂದರೆ ನನಗಿಂತ ದಪ್ಪ ಇರೋರು ಇದ್ದಾರೆ. ನಾನು ಇವಾಗ ಅಂದ್ಕೊಬಿಟ್ಟಿದ್ದೀನಿ, ನಾನೇ ಜಾಸ್ತಿ ವೆಯ್ಟ್ ಇರೋದು, ದಪ್ಪ ಕಾಣಿಸ್ತಾ ಇದ್ದೀನಿ. ಡ್ರೆಸ್ಸಲ್ಲಿ ನೋಡಿದ್ರೆ ಈ ಥರ ಕಾಣಿಸ್ತಾ ಇದ್ದೀನಿ, ನೈಟಲ್ಲಿ ಇಷ್ಟು ದಪ್ಪ ಕಾಣಿಸೋದೇ ಇಲ್ವಲ್ಲ ಅಂತ ನನಗೆ ಫೀಲ್ ಆಗ್ತಾಯಿದೆ. ಹಂಗಾಗಿ ನಾನಿಲ್ಲಿ ಜಾಸ್ತಿ ವರ್ಕೌಟ್ ಮಾಡ್ಕೊಬಿಡ್ತು ಅಂತ ಅಂದರೆ ಮೈಕೆಲ್ಲ ನೋವು ಬರುತ್ತೆ, ಇನ್ನು ಮನೆ ಕೆಲಸ ಮಾಡೋರು ಯಾರಪ್ಪ ಅನ್ನೋ ಫೀಲಲ್ಲಿ ಸ್ವಲ್ಪನೇ ನಾನಿಲ್ಲಿ ಎಕ್ಸಸೈಸ್ಗಳನ್ನ ಮಾಡ್ಕೋತಾ ಇದ್ದೀನಿ. ಒಂದು ವೀಕ್ ಆದ ನಂತರ ನನಗೂ ಬಾಡಿ ಪೇಯ್ನೆಲ್ಲ ಕಮ್ಮಿಯಾಗಿ ನಾನು ಕೂಡ ಕಂಫರ್ಟಬಲ್ ಆಗ್ತೀನಿ ಒಂದು ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ನೆಕ್ಸ್ಟು ನಾನಿಲ್ಲಿ ವೀಡಿಯೋ ಎಲ್ಲ ಮಾಡಬೇಕು, ಮತ್ತು ಅದನ್ನು ಎಡಿಟ್ ಮಾಡಬೇಕು, ಮತ್ತು ವಾಯ್ಸ್ ಓವರ್ ಎಲ್ಲ ಕೊಡಬೇಕು, ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಇರುತ್ತೆ. ಹಂಗಾಗಿ ನನಗೆ ಟೈಮಿಂಗ್ಸು ಫಿಕ್ಸ್ ಆಗೋದಿಲ್ಲ ಅಂತೇಳಿ ಸ್ವಲ್ಪನೇ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಅಂತ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಹಂಗೇ ನೋಡ್ತಾ ಇರ್ಬೋದು ನೀವಿಲ್ಲಿ ಎಕ್ಸಸೈಸ್ ಎಲ್ಲ ಮುಗಿದ ತಕ್ಷಣ ನಾನಿಲ್ಲಿ ಸ್ವಲ್ಪ ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡ್ತೀನಲ್ಲ, ಆ ಟೈಮಿಂಗ್ಸಲ್ಲೂ ಅಷ್ಟೇ ನಾನು ಫೋನಲ್ಲಿ ಏನಾದರೂ ಒಂದು ನೋಡೋದೋ, ಇಲ್ಲ ಏನಾದರೂ ಎಡಿಟಿಂಗ್ ಮಾಡೋದೋ, ಇಲ್ಲ ವೀಡಿಯೋ ಚೆನ್ನಾಗಿ ಬಂತ ಬರಲಿಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಇದೇ ಆಗಿರುತ್ತೆ. ಅದಾದ ನಂತರ ನಾನಿಲ್ಲಿ ನೆಕ್ಸ್ಟು ತಿಂಡಿನ ಪ್ರಿಪೇರ್ ಮಾಡ್ತೀನಿ. ಅಂದರೆ ಡ್ಯೂಟಿಗೆ ಹೋಗೋರಿಗೆ ಮತ್ತು ಸ್ಕೂಲ್ಗೆ ಹೋಗೋ ಮಗ ಇದ್ದಾನಲ್ಲ, ಹಂಗಾಗಿ ಬೇಗನೆ ತಿಂಡಿ ಮಾಡಬೇಕು. ಹಂಗಾಗಿ ನಾನು ಇಲ್ಲಿ ಕೆಲಸಗಳನ್ನ ಮುಗಿಸ್ಕೊಳ್ಳೋಕ್ಕೂ ಮುಂಚೆನೇ ಏನೂ ಕೆಲಸ ಮಾಡಲ್ಲ. ಫಸ್ಟೇ ನಾನು ಮಾಡೋದೇ ತಿಂಡಿ. ನಾನು ನಾರ್ಮಲ್ ಡೇಸಲ್ಲಿದ್ದಾಗೂ ಅಷ್ಟೇ ಫಸ್ಟಿಗೆ ನಾನು ತಿಂಡಿ ಮಾಡ್ಕೊಳ್ಬಿಡ್ತೀನಿ, ಆಮೇಲೆ ಇನ್ನು ಉಳಿದಂಥ ಕೆಲಸಗಳನ್ನ ಮಾಡೋದು. ತಿಂಡಿ ಪ್ರಿಪೇರ್ ಮಾಡ್ತು ಅಂತ ಅಂದರೆ ಟೈಮಿಂಗ್ಸ್ ಕರೆಕ್ಟಾಗಿ ನಾವು ತಿಂಡಿಗಳನ್ನ ಮನೇಲಿರೋರಿಗೆ ಕೊಡ್ಬೋದು. ನಾವು ಬೇಕಾದರೆ ಲೇಟಾಗಾದರೂ ತಿನ್ಬೋದು, ಬಟ್ ಮನೇಲಿರೋರು ಹಚ್ಕೊಂಡಿರಲ್ಲ, ಬೇಗನೆ ತಿಂದ್ಬಿಡ್ತಾರೆ. ಹಂಗಾಗಿ ತಿಂಡಿನ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎಲ್ರಿಗೂ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಡ್ತಾ ಇದ್ದೀನಿ. ಹಂಗಾಗಿ ನನಗೆ ತರಕಾರಿ ಜಾಸ್ತಿ ಇರಬೇಕು, ಅವಲಕ್ಕಿ ಸ್ವಲ್ಪ ಇರಬೇಕು ಅಂತ ನಾನು ಡೇ ಫಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಹಂಗಾಗಿ ಎಲ್ರಿಗೂ ಅವಲಕ್ಕಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಏನೇನು ತರಕಾರಿ ಹಚ್ಚಿಟ್ಕೋತಾ ಇದ್ದೀನಿ, ಈರುಳ್ಳಿ, ಟೊಮೊಟೊ, ಬೀನ್ಸ್, ಕ್ಯಾರೆಟ್ ಎಲ್ಲ ಏನು ಹಚ್ಕೋತಾ ಇದ್ದೀನಿ ಅದನ್ನೇ ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ನಾನು ಎತ್ತಿಟ್ಕೊಂಡು ಆ ಮನೆಯವ್ರಿಗೆ ಸಪ್ರೇಟು, ನನಗೆ ಸಪ್ರೇಟು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ದಿನ ತುಂಬ ಕೆಲಸಗಳಿರುತ್ತೆ, ಇನ್ನು ಕೆಲವೊಂದು ದಿನ ಆರಾಮಾಗಿರ್ತೀವಿ. ಅಂದರೆ ಯಾವಾಗಲೂ ಆರಾಮಿರೋಕ್ಕಾಗಲ್ಲ, ದಿನಾನೂ ಕೆಲಸನೇ ಇರುತ್ತೆ. ಯಾವಾಗಾದರೂ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಫ್ರೀ ಸಿಕ್ಕಿದ್ರೆ ಸಾಕು ಕಣಪ್ಪ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಅಡುಗೆ ಮಾಡ್ತಾನೆ ನಾನು ನನ್ನ ಏನು ವೆಯ್ಟ್ ಲಾಸ್ ಜರ್ನಿಯ ಒಂದು ಇದಿರುತ್ತೆ, ಪಾರ್ಟ್ ಇರುತ್ತೆ, ಅದನ್ನೆಲ್ಲ ಆವಾಗೇ ಮುಗಿಸ್ಕೊತಾ ಇರ್ತೀನಿ. ಅಂದರೆ ಒಂದು ಜೀರಿಗೆ ನೀರು ಕುಡಿಯೋದಿರ್ಬೋದು, ಇಲ್ಲ ಅಂದರೆ ನನಗೆ ಬೇರೆ ಸಪ್ರೇಟ್ ತಿಂಡಿನ ಪ್ರಿಪೇರ್ ಮಾಡ್ಕೊಳ್ಳೋದಿರ್ಬೋದು, ಆ ಥರದ್ದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ನಾನು ಅಡುಗೆ ಮಾಡಿಕೊಂಡೆ ನಾನಿಲ್ಲಿ ಮುಗಿಸ್ಕೊತಾ ಇರ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಅಡುಗೆ ಮಾಡ್ಕೊಂಡೇ ಇಲ್ಲಿ ಒಂದು ಬಿಸಿನೀರಿಗೆ ಜೀರಾ ಪೌಡರ್ನ ಹಾಕ್ಕೊಂಡು
ಇಟ್ಟಿದ್ದೀನಿ. ಹಂಗೇ ಅಡುಗೆ ಮಾಡ್ತಾನೆ ನಾನು ಪ್ರತಿಯೊಂದು ನನ್ನ ನೀರು ಡೆಟಾಕ್ಸ್ ವಾಟರ್ ಆಗಿರ್ಬೋದು ಪ್ರತಿಯೊಂದು ನಾನು ಅವಾಗೇ ತೊಗೊಳ್ಳೋದು. ಇನ್ನು ತಿಂಡಿ ತಿನ್ನಬೇಕಾದ್ರೆ ಮಾತ್ರ ಒಂದು ಕಾಲು ಗಂಟೆ ಪ್ರಶಾಂತವಾಗಿ ತಿಂಡಿ ತಿಂದು ಮತ್ತು ನೀರನ್ನ ಕುಡಿತೀನಿ. ಆ ತಿಂಡಿ ತಿನ್ನಬೇಕಾದ್ರೂ ನಮ್ಮ ಮನೆಯವರು ಇಲ್ಲ ನನ್ನ ಮಗ ಮನೇಲಿತ್ತು ಅಂದರೆ ಅದನ್ನು ಕೂಡ ನೆಮ್ಮದಿಯಾಗಿ ತಿನ್ನಿಸ್ಕೊಡಲ್ಲ. ಏನಕ್ಕೆ ಇವ್ರು ಮನೇಲಿರ್ತಾರೆ ಅಂದರೆ ರಜೆ ದಿನಗಳಲ್ಲಿ ಏನಕ್ಕೆ ಮನೇಲಿರ್ತಾರೆ, ಅವಾಗೂ ಸ್ಕೂಲ್ ಇರಬಾರ್ದಾ ಡ್ಯೂಟಿ ಇರಬಾರ್ದಾ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಹಿಂಸೆ ಕೊಡ್ತಾರೆ ಅವ್ರು. ಇದ್ರಂತೂ ಹಿಂಸೆ ಅಂದರೆ ಹಿಂಸೆ. ಅವರಿಲ್ಲ ಅಂದರೆ ಆರಾಮಾಗಿ ನನ್ನ ದಿನನ ನಾನು ಕಳಿಬೋದು. ಇನ್ನು ನಮ್ಮ ಮನೆಯವ್ರು ಮನೇಲಿ ಇರಲಿಲ್ವಲ್ಲ, ಡ್ಯೂಟಿಗೆ ಹೋಗಿದ್ರಲ್ಲ, ಹಂಗಾಗಿ ತಿಂಡಿ ಜೊತೆ ಗಂಜಿನೂ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ಅಂದರೆ ನಾನು ಮನೆಯಲ್ಲೇ ಹೋಮ್ ಮೇಡ್ ಮಾಲ್ಟ್ ಪೌಡರ್ನ ಮಾಡಿದ್ದೀನಿ. ಅದನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಿತ್ತು ಅಂದರೆ ಚೆಕ್ ಮಾಡಿ ನೋಡಿ. ಆರಾಮಾಗಿ ನಾವು ಪೌಡರ್ನ ತಂದು ಮಾಡ್ಕೊಳ್ಳೋದಕ್ಕಿಂತ ಅಂಗಡೀಲಿ ಮನೆಯಲ್ಲೇ ಮಾಡ್ಕೊತು ಅಂದರೆ ಮನೆ ಜನ ಎಲ್ಲ ಕುಡಿಬೋದು. ಇದನ್ನು ನಾನು ನನ್ನ ಮಗ, ನಾನು, ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲರೂ ಕೂಡ ಕುಡಿತೀವಿ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಅಂದರೆ ಅದು ತಾಯಿ ಮನೆ ಆಗಿರ್ಬೋದು ಇಲ್ಲ ಅತ್ತೆ ಮನೆ ಆಗಿರ್ಬೋದು, ಕೆಲವೊಬ್ಬರಿಗೆ ರಿಸ್ಟ್ರಿಕ್ಷನ್ ಇರುತ್ತೆ. ಏನು ಸಪ್ರೇಟಾಗಿ ಮಾಡ್ಕೊಂಡು ತಿಂದು ವೆಯ್ಟ್ ಲಾಸ್ ಮಾಡ್ತೀಯ, ನಾವು ಮಾಡೋದನ್ನೇ ನಾವು ತಿನ್ನೋದನ್ನೇ ನೀನು ತಿನ್ನು ಅನ್ನೋ ರೀತಿ ಮನೋಭಾವ ಇರುತ್ತೆ. ಇನ್ನು ಆ ಥರ ಸಿಚುವೇಶನ್ ಏನಾದರೂ ಇತ್ತು ಅಂತ ಅಂದರೆ ಅವ್ರಿಗೆ ತಿಳಿಯೋ ರೀತಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ. ಹಂಗೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ವೆಯ್ಟ್ ಲಾಸ್ ಮಾಡಲೇಬೇಕು, ಏನು ಮಾಡೋದು, ನಾನು ಎಷ್ಟೇ ಹೇಳಿದ್ರು ಅವರು ನನ್ನ ಮಾತನ್ನ ಕೇಳಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಆವಾಗ ನೀವೇನು ಮಾಡಬೇಕು ಗೊತ್ತಾ, ಅವ್ರಿಗೆ ಏನು ಮಾಡ್ತೀರಾ ಅದೇ ಊಟನೇ ಸ್ವಲ್ಪ ತೊಗೊಂಡು, ಅಂದರೆ ಜಾಸ್ತಿ ಸುಸ್ತು ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪನೇ ತೊಗೊಂಡು ನೀವು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಸೊಪ್ಪು ತರಕಾರಿ ಎಲ್ಲ ಹಾಕಿ ಅಲ್ವಾ ಸಾಂಬಾರು ಏನಾದರೂ ಮಾಡೋದು, ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ ಅದನ್ನು ಸ್ವಲ್ಪ ಸೊಪ್ಪು ತರಕಾರಿ ಅಂಶ ಎಲ್ಲ ಜಾಸ್ತಿ ತೊಗೊಳ್ಳಿ, ಜಾಸ್ತಿ ತಿನ್ನಿ. ಹಂಗಾಗಿ ಸಪ್ರೇಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದಮೇಲೆ ನೀವು ಅದೇ ಸಾಂಬಾರು ಸೊಪ್ಪು ತರಕಾರಿ ಕಾಳಿರುತ್ತಲ್ಲ ಅದೇ ಸಾಂಬಾರಿಗೇ ನೀವು ರೊಟ್ಟಿನೋ ಚಪಾತಿನೋ ಏನಾದರೂ ಒಂದು ಹಾಕ್ಕೊಂಡು ತಿಂದರೆ ಮುಗೀತು. ಹಾಗೇನೆ ನೀವು ನಿಮ್ಮ ಮೈಂಡ್ ಸೆಟ್ಗೆ ಬಂದುಬಿಡುತ್ತೆ. ನೀವು ಒಂದು ವೀಕು ಮಾಡ್ತು ಅಂತ ಅಂದರೆ ಒಂದು ಡಯಟ್ ಪ್ಲಾನಿಂಗ್ನ ನಿಮಗೇನೆ ಬರುತ್ತೆ ಒಂದು ಮೈಂಡ್ ಸೆಟ್ಗೆ, ನಾನು ಇದನ್ನು ತಿನ್ನೋಣ ಅಂತೇಳಿ. ಇನ್ನು ತಿಂಡಿ ತಿಂದ ನಂತರ ಕೆಲಸಗಳೆಲ್ಲ ಮುಗಿಸಿ ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ತೊಳೆಯೋದು, ಅದೆಲ್ಲ ತೊಳೆದ ನಂತರ ಟೈಮ್ ಆಗಿಬಿಟ್ಟಿತ್ತು. ಅವಾಗಲೇ 12:30 1 ಗಂಟೆ ಆಗಿಬಿಟ್ಟಿತ್ತು. ಹಾಗೇ ಹಿಂದೆನೇ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮಾಡಿಕೊಂಡು ನಾನು ಸ್ನ್ಯಾಕ್ಸ್ ಟೈಮ್ನ ಮರ್ತೇ ಬಿಟ್ಟೆ. ಹಂಗಾಗಿ ನಾನಿಲ್ಲಿ ಆವಾಗಲೇ 1 ಗಂಟೆ 1:15 ಆಗೋಗಿತ್ತು. ಬಿಡು ಗ್ರೀನ್ ಟೀ ಕುಡಿದ್ಬಿಟ್ಟು ಸ್ವಲ್ಪ 1-2 ಗಂಟೆ ಹಿಂಗೆ ಊಟ ಮಾಡೋಣ ಅಂತೇಳಿ. ಇವತ್ತು ಸ್ವಲ್ಪ ಮಾರ್ನಿಂಗ್ ಸ್ನ್ಯಾಕ್ಸ್ ಲೇಟ್ ಆಯಿತು. ನಾನಿಲ್ಲಿ ಗ್ರೀನ್ ಟೀ ಜೊತೆಗೆ ಸೀಡ್ಸ್ನ ತೊಗೊಂಡು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಇನ್ನು ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡಿಕೊಂಡು ಸೊಪ್ಪೊಗ್ಗರಣೆನೂ ಕೂಡ ಮಾಡ್ಕೊಂಡಿದ್ದೀನಿ. ಮುದ್ದೆನ ಮಾಡ್ತಾಯಿದ್ದೀನಿ, ಅಂದರೆ ಊಟಕ್ಕೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು ಅಂತೇಳಿ. ಊಟ ಟೈಮಿಂಗ್ಸ್ ಆಯ್ತಲ್ಲ, ಮನೆಯವರೆಲ್ರಿಗೂ ಮುದ್ದೆನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಊಟ ಆದಮೇಲೆ ಏನು ನೀರು ಕುಡಿತೀನಿ, ಮತ್ತು ಮಧ್ಯದಲ್ಲಿ ಟೈಮ್ ಇದ್ದಾಗೆಲ್ಲ ನಾನು ಒಂದೊಂದು ಲೋಟ ನೀರು ಕುಡಿತಾನೆ ಇರ್ತೀನಿ. ಇಲ್ಲಾಂದರೆ ಆ ಬಾಟ್ಲಿಗೆ ತುಂಬಿಸ್ಕೊಂಡು ಹೋಗ್ತಾ ಬರ್ತಾ ಆ ಬಾಟ್ಲನ್ನು ಖಾಲಿ ಮಾಡ್ಕೋತಾ ಇರ್ತೀನಿ. ಹಾಗಾಗಿ ನೀರನ್ನು ಕೂಡ ತುಂಬಾ ಕುಡಿಬೇಕು ನಾವು, ಯಾಕಂದರೆ ಅದು ಕೂಡ ನಮ್ಮ ವೆಯ್ಟ್ ಲಾಸ್ ಜರ್ನಿಲಿ ತುಂಬ ಹೆಲ್ಪ್ಫುಲ್ ಮಾಡುತ್ತೆ ನಮ್ಮ ವೆಯ್ಟ್ ಲಾಸ್ನ ಮಾಡೋದಕ್ಕೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಮುದ್ದೆನ ತೊಗೊಂಡಿರಲಿಲ್ಲ. ನಾನಿಲ್ಲಿ ಓಟ್ಸ್ ದೋಸೆನ ಹಾಕ್ಕೊಂಡಿದ್ದೆ. ಅಂದರೆ ನಿನ್ನೆ ದೋಸೆ ಹಾಕ್ಕೊಂಡಿದ್ದಾಗ ಚೆನ್ನಾಗಿ ಬಂದಿತ್ತು, ಇವತ್ತು ಸ್ವಲ್ಪ ಕಿತ್ತೋಗಿತ್ತು. ಹಂಗೇ ಪರವಾಗಿಲ್ಲ, ಯಾಕೆ ವೇಸ್ಟ್ ಮಾಡೋದು ಅದನ್ನು ಅಂದ್ಬಿಟ್ಟು ಚೆನ್ನಾಗಿತ್ತು. ಹಾಗಾಗಿ ನುಗ್ಗೆ ಸೊಪ್ಪಿನ ಪಲ್ಯದ ಜೊತೆಗೆ ಓಟ್ಸ್ ದೋಸೆ ಮತ್ತು ಸ್ವಲ್ಪ ಉಪ್ಸಾರಿನ ಖಾರನ ಹಾಕ್ಕೊಂಡು ನಾನಿಲ್ಲಿ ಮಧ್ಯಾಹ್ನದ ಊಟನ ಮುಗಿಸ್ಕೊತಾ ಇದ್ದೀನಿ. ಸೊಪ್ಪು ಅನ್ನೋದು ಎಲ್ಲದಕ್ಕೂ ಒಳ್ಳೆಯದು, ಅದರಲ್ಲೂ ನುಗ್ಗೆ ಸೊಪ್ಪು ಅಂತ ಹೇಳಿದ್ರೆ ಕಣ್ಣಿಗೆ ತುಂಬಾ ಒಳ್ಳೆಯದು. ಮತ್ತು ನಾವೇನು ವೆಯ್ಟ್ ಲಾಸ್ನ ಮಾಡ್ಕೋತೀವಿ ಅಲ್ಲ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕೆಲವೊಬ್ಬರು ವೆಯ್ಟ್ ಲಾಸ್ ಮಾಡೋರು ನುಗ್ಗೆ ಸೊಪ್ಪನ್ನು ಒಣಗಿಸಿ ಮತ್ತು ಅದನ್ನು ಪುಡಿ ಮಾಡಿಟ್ಕೊಂಡು ಬಿಸಿ ನೀರಿಗೆ ಹಾಕಿ ಕುಡಿತಾರೆ. ನಾನ್ಯಾವತ್ತೂ ಟ್ರೈ ಮಾಡಿಲ್ಲ, ಅದನ್ನು ಕೂಡ ನೆಕ್ಸ್ಟ್ ದಿನಗಳಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಜಸ್ಟ್ ಅಲ್ವಾ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಹೋಗುತ್ತೆ ದಿನ ಅಂದ್ಬಿಟ್ಟು ನೋಡೋಣ. 1 ವೀಕಲ್ಲಿ ಎಷ್ಟು ತೂಕ ಕಮ್ಮಿ ಆಗುತ್ತೆ ಅಂತ. 1 ವೀಕಿಗೆ 1 kg ಅಂದರೆ 1 ವಾರಕ್ಕೆ 1 kg ಕಮ್ಮಿ ಆದರೆ ಹೆಲ್ದಿ ವೆಯ್ಟ್ ಲಾಸ್ ಅಂತಲೇ ಹೇಳ್ಬೋದು. 1 ವಾರಕ್ಕೆ 1 kg ಅಥವಾ 1.5 kg ಎಷ್ಟು ಕಮ್ಮಿ ಆಯಿತು ಅಂತ ಅಂದರೆ ನಮ್ಮ ವೆಯ್ಟ್ ಲಾಸ್ ಜರ್ನಿ ಚೆನ್ನಾಗಿದೆ, ಅದು ಚೆನ್ನಾಗಿ ಹೋಗ್ತಿದೆ ಅಂತೇಳಿ. ಕಮ್ಮಿ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಬಾಡಿ ಇಂಚಸ್ ಕಮ್ಮಿ ಆಗಿರುತ್ತೆ. ಅದನ್ನು ಕೂಡ ನಾನು 1 ವೀಕ್ ಆಗಲಿ, ಇದೊಂದು ವೀಕ್ ಮುಗೀಲಿ, ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡಯಟ್ ಸ್ಟಾರ್ಟ್ ಮಾಡಿದ್ರೂ ಕೂಡ ನಾವು 1 kg ವೆಯ್ಟ್ ಲಾಸ್ ಆಗಿಲ್ಲ, ಬರೀ 1/4 kg ಇಲ್ಲ ಅರ್ಧ kg ಅಷ್ಟು ವೆಯ್ಟ್ ಲಾಸ್ ಆಗಿದ್ದೀವಿ ಅಂತ ಅಂದರೆ ಚಿಂತೆ ಮಾಡೋದು ಬೇಡ. ನಮ್ಮ ಬಾಡಿ ಇಂಚಸ್ ಕಮ್ಮಿ ಆಗಿರುತ್ತೆ, ಅಂದರೆ ನಮ್ಮ ದೇಹದ ಸುತ್ತಳತೆ ಕಮ್ಮಿ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು,
ಇವಾಗ ಏನಾದರೂ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಒಂದು 2 ಡೇಸ್ ಆಗಿದ್ರೆ ಸ್ಟಾರ್ಟ್ ಮಾಡಿ ನೀವು, ನಿಮಗೆ ಸ್ವಲ್ಪ ಎಲ್ಲ ಫ್ರೀನೆಸ್ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ನಾನು ಸಂಜೆ ಸ್ನ್ಯಾಕ್ಸ್ಗೆ ಒಂದು ಆ್ಯಪಲ್ ಜೊತೆಗೆ ಗ್ರೀನ್ ಟೀನ ತೊಗೊಂಡು, ಇನ್ನು ರಾತ್ರಿ ಊಟಕ್ಕೆ ನಾನು ಮಧ್ಯಾಹ್ನ ಏನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ ಅದಕ್ಕೇ ಒಂದು ಮೊಟ್ಟೆನ ಹಾಕಿ ಹುರ್ಕೊಂಡು ಅದನ್ನೇ ತಿಂತಾ ಇದ್ದೀನಿ. ಇನ್ನು ಚಿಯಾ ಸೀಡ್ಸ್ ನೀರನ್ನ ಕುಡಿದು ಇವತ್ತಿನ ದಿನನ ಅಂದರೆ ಡೇ 3 ದಿನನ ಮುಗಿಸ್ಕೊತಾ ಇದ್ದೀನಿ.